ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ದು ಕಟಿಂಗ್ ವಿಡಿಯೋನ ತೋರಿಸ್ಕೊಟ್ಟಿದ್ದೆ. ಅಂದರೆ ನನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ಬರು ಈ ಬ್ಲೌಸ್ನ ಕಟಿಂಗ್ ವಿಡಿಯೋನ ತೋರಿಸ್ಕೊಡಿ ಅಂತ ಹೇಳಿದರು. ಅವ್ರಿಗೋಸ್ಕರ ನಾನು ಕಟಿಂಗ್ ವಿಡಿಯೋನ ತೋರಿಸ್ಕೊಟ್ಟಿದ್ದೆ. ಈಗ ಅವ್ರಿಗೋಸ್ಕರ ನಾನು ಯಾವ ರೀತಿ ಇದನ್ನು ಬ್ಯಾಕ್ ಪಾರ್ಟಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ನಾನು ಇಲ್ಲಿ ಒಂದು ಕ್ಯಾನ್ವಾಸನ್ನು ತೊಗೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆ ಕ್ಯಾನ್ವಾಸ್ ಫೋಲ್ಡ್ ಮಾಡಿಕೊಂಡು ಈಗ ನಾನೇನು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನೋ ನೆಕ್ಕು, ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ನೆಕ್ ಶೇಪನ್ನು ಆ ಕ್ಯಾನ್ವಾಸ್ ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ಕಿಗಿಂತ ಅಂದರೆ ನಾವು ನೆಕ್ ಏನು 3 ಇಂಚಸ್ ತೊಗೊಂಡಿದ್ದೀವಲ್ಲ, ಆ 3 ಇಂಚಸ್ ನೆಕ್ಕಿಗಿಂತ ನಮಗೆ ಒಂದು 2 ಇಂಚಸ್ ಎಕ್ಸ್ಟ್ರಾ ಇರೋ ಥರ ಕ್ಯಾನ್ವಾಸ್ ಪೇಪರನ್ನು ತೊಗೊಳ್ಳಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಸೆಂಟರನ್ನು ನಾನಿಲ್ಲಿ ಸೆಂಟರಲ್ಲಿ ಒಂದು ಟಕ್ಸನ್ನು ಇಟ್ಕೊಂಡೆ. ಸೆಂಟರ್ ಪಾಯಿಂಟ್ ಅನ್ನೋದು ನಮಗೆ ಗೊತ್ತಾಗೋದಕ್ಕೋಸ್ಕರ ಈ ರೀತಿ ಸೆಂಟರಲ್ಲಿ ಒಂದು ಟಕ್ಸನ್ನು ಇಟ್ಕೊಂಡಿದ್ದೀನಿ. ಈಗ ಆ ಕ್ಯಾನ್ವಾಸ್ಗೆ ಈಗ ನಾವು ಒಂದು ಲೈನಿಂಗನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕ್ಯಾನ್ವಾಸ್ಗಿಂತ ಲೈನಿಂಗ್ ಅನ್ನೋದು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಈ ರೀತಿ ಕಟ್ ಮಾಡ್ಕೋಬೇಕು. ಹಾಗೆ ನಮ್ಗೆ ಆ ನೆಕ್ ಶೇಪ್ ಅನ್ನೋದು ಏನಿದೆಯೋ ನಾವು ಮಾರ್ಕ್ ಮಾಡ್ಕೊಂಡಿದ್ದು ಫೋಲ್ಡಿಂಗಲ್ಲಿ, ಈಗ ಇನ್ನೊಂದು ಸೈಡು ಕೂಡ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ ನೆಕ್ ಶೇಪ್ ಅನ್ನೋದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಫಸ್ಟು ಕ್ಯಾನ್ವಾಸ್ಗೆ ಲೈನಿಂಗನ್ನು ಸೈಡ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು, ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಕ್ಯಾನ್ವಾಸ್ಗೆ ಲೈನಿಂಗನ್ನು ಈ ರೀತಿ ಸೈಡ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ಯಾನ್ವಾಸ್ಗೆ ಲೈನಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕ್ಯಾನ್ವಾಸನ್ನು ನಾವು ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿಕೊಂಡು ನೋಡಿ, ನಮಗೆ ನೆಕ್ ಶೇಪ್ ಅನ್ನೋದು ಈ ರೀತಿ ರೆಡಿ ಮಾಡ್ಕೊಂಡ್ವಿ. ಈಗ ಫಸ್ಟು ನಾವು ಕೆಳಗಡೆ ಪಟ್ಟಿಗಳನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ 1.5 ಇಂಚ್ ಇರೋ ಥರ ಈ ರೀತಿ ಸ್ಟ್ರೈಟ್ ಪೀಸಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಕನ್ನು ನಾವು ಸ್ಟಿಚ್ ಮಾಡೋದಕ್ಕಿಂತ ಮೊದಲು ಫಸ್ಟು ಕೆಳಗಡೆ ನಾವು ಬ್ಯಾಕ್ ಪಾರ್ಟಲ್ಲಿ ಕೆಳಗಡೆ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, 2 ಪಟ್ಟಿಗಳನ್ನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಪಟ್ಟಿಗೆ ಒಂದು ಸೈಡ್ ನಾವು 1/4 ಇಂಚಿಗೆ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. 2 ಪಟ್ಟಿಗೂ ಒಂದು ಸೈಡು ನಾವು 1/4 ಇಂಚಿಗೆ ಆಗುವಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನಿಲ್ಲಿ ಜಸ್ಟ್ ಲೈನಿಂಗ್ ಮೇಲೆ ತೋರಿಸ್ತಾ ಇರೋದ್ರಿಂದ ನಿಮಗೆ ಔಟ್ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸದೇ ಇರ್ಬೋದು. ನೀವು ಮೈನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡರ ಮೇಲೂ ಜಾಯಿನ್ ಮಾಡಿಕೊಂಡು ಎರಡನ್ನೂ ಜಾಯಿನ್ ಮಾಡಿಕೊಂಡು ಆನಂತರ ಇದನ್ನು ಸ್ಟಿಚ್ ಮಾಡ್ಕೊಂಡ್ರಾಗ ನಿಮಗೆ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾವೇನು ಫೋಲ್ಡ್ ಮಾಡ್ಕೊಂಡ್ವೋ 1/4 ಇಂಚು ಅದು ಈ ರೀತಿ ಮೇಲೆಗೆ ಮೇಲೆಗಡೆಗೆ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಆ ಮಾರ್ಜಿನ್ಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಆ ಖರ್ಚು ಅನ್ನೋದು ಲೈನಿಂಗ್ಸ್ ಏನು ಆ ಪಟ್ಟಿ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಆ ಪಟ್ಟಿ ಮೇಲೆ. ನೋಡಿ, ನಾವೇನು ಆ 1/4 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವೋ ಅದು ನಮಗೆ ಮೇಲೆಗಡೆಗೆ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು 1/2 ಇಂಚಿಗೆ ಈ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಖರ್ಚು ಅನ್ನೋದು ಆ ಪಟ್ಟಿ ಸೈಡಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಲೈನಿಂಗ್ ಪಟ್ಟಿ ಮೇಲೆ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ರಿವರ್ಸ್ ಮಾಡ್ಕೋಬೇಕು. ಈ ರೀತಿ ರಿವರ್ಸ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಮ್ಮಿಂಗ್ ಮಾಡ್ಕೊಳ್ಳಿ. ಮೇಡಮ್, ನೀವು ಒಂದು ವೇಳೆ ಇದನ್ನು ನೋಡ್ತಾ ಇದ್ದರೆ ನೀವು ನಾನೇನು ಈಗ ಸ್ಟಿಚ್ ಹಾಕಿದ್ದೀನಿ ಇಲ್ಲಿ ನೀವು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಾವು ಡಿಸೈನು ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಕಂಪಲ್ಸರಿ ನೀವು ಎಮ್ಮಿಂಗನ್ನು ಮಾಡ್ಕೋಬೇಕು. ಈ ಥರ ಕೆಳಗಡೆ ಪಟ್ಟಿಗೆ ಆ ಥರ ಮತ್ತು ನೆಕ್ ಹತ್ರ ನಾವು ಕ್ಯಾನ್ವಾಸನ್ನು ಹಾಕಿ ಯೂಸ್ ಮಾಡ್ತಾಯಿದ್ರೆ ಅದು ಎಲ್ಲದಕ್ಕೂ ನೀವು ಎಮ್ಮಿಂಗನ್ನು ಮಾಡ್ಕೊಂಡ್ರಾಗ ನಿಮಗೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ರೆಡಿ ಆಯಿತು. ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ಈಗ ನಾವು ಮೇಲೆಗಡೆ ಅವ್ರು ಕಳಿಸಿರುವಂಥ ಫೋಟೋದಲ್ಲಿ ಈ ರೀತಿ ಮೇಲೆಗಡೆ ನಮಗೆ ಟಕ್ಸನ್ನು ಸ್ಟಿಚ್ ಮಾಡಿದ್ದಾರೆ. ನೋಡಿ, ಅದಕ್ಕೋಸ್ಕರ ನಾನು 5 ಇಂಚಸ್ ಹತ್ರಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ 1/2 ಇಂಚಿಗಿಂತ ಸ್ವಲ್ಪ ಕಡಿಮೆ ಇರೋ ಥರ ನಾನು ಈ ರೀತಿ ಇಲ್ಲಿ ಟಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ರಬ್ ಮಾಡ್ಕೋಬೇಕು ಮತ್ತು ಎಂಡಿಂಗಲ್ಲಿ ಕೂಡ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು 2 ಸೈಡು ಕೂಡ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ನಾವು ಕ್ಯಾನ್ವಾಸ್ ನೆಕ್ಕನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, 2 ಟಕ್ಸು ಈಕ್ವಲ್ ಆಗಿ ಒಂದೇ ಸಮವಾಗಿರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು.
ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ಆ ಟಕ್ಸ್ ಹತ್ರ ನಿಮ್ಮ ನೈಲಿಂದ ಈ ರೀತಿ ನೀಟಾಗಿ ರಬ್ ಮಾಡ್ಕೊಳ್ಳಿ. ಆಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀಟಾಗಿ ರಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇಲ್ಲ. ನೀವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಜಾಯಿನ್ ಮಾಡ್ಕೊಂಡು ಆನಂತರ ಈ ಡಿಸೈನನ್ನು ಸ್ಟಿಚ್ ಮಾಡ್ಕೊಂಡಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಈಗ ರೈಟ್ ಸೈಡು ನಾವು ಈ ಕ್ಯಾನ್ವಾಸನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ ಅದಕ್ಕೂ ಮೊದಲು ನಾನು ಕ್ಯಾನ್ವಾಸಲ್ಲಿ ನೋಡಿ ನೆಕ್ಗೆ ನಾವು 3 ಇಂಚಸ್ ಅಲ್ವಾ ಮಾರ್ಕ್ ಮಾಡ್ಕೊಂಡಿರೋದು, ಆ 3 ಇಂಚಸ್ ಹತ್ತಿರಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊತೀನಿ. ನೋಡಿ ಈ ರೀತಿ ಒಂದು ಲೈನ್ ಹಾಕ್ಕೋಬೇಕು. ನೋಡಿ ಈಗ ಈ ರೀತಿ ರೈಟ್ ಸೈಡಲ್ಲಿ ನಾವು ಈ ರೀತಿ ಪ್ಲೇಸ್ ಮಾಡಿಕೊಂಡು ಏನು ಕ್ಯಾನ್ವಾಸ್ ಇದು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಆ 3 ಇಂಚಸ್ ಹತ್ತಿರಗೆ ನಾವು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಅಲ್ಲೊಂದು ಗುಂಡು ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಇದಕ್ಕೂ ಮೊದಲು ನಾವಿಲ್ಲಿ ಥ್ರೆಡ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇಲ್ಲಿ ಥ್ರೆಡ್ಸನ್ನು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಕಡೆ ಆ ಲೈನ್ ಏನು ಕ್ಯಾನ್ವಾಸ್ ಇದೆಯೋ ಆ ಕ್ಯಾನ್ವಾಸು ಮತ್ತು ಈ ಫ್ಯಾಬ್ರಿಕ್ ಎರಡರ ಸೆಂಟ್ರಲ್ಲಿ ನಾವು ಈ ರೀತಿ ಥ್ರೆಡನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಗ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ 1/4 ಇಂಚು ಮಾರ್ಜಿನ್ಗೆ ನಾನು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಎರಡೆರಡು ಥ್ರೆಡ್ಸನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಒಂದು ಕೆಳಗಡೆ ಅದನ್ನು ಬಿಟ್ಟು ಇನ್ನೊಂದು 1.5 ಇಂಚ್ ಹತ್ರ ಮೇಲೆಗಡೆಗೆ ಈ ರೀತಿ ಇನ್ನೊಂದು ಥ್ರೆಡನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಪೇಪರು ಮತ್ತು ಈ ಮೈನ್ ಫ್ಯಾಬ್ರಿಕ್ ಏನಿದೆಯೋ ಅದ್ರ ಸೆಂಟ್ರಲ್ಲಿ ನಾನು ಈ ಥ್ರೆಡ್ಸನ್ನು ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಖರ್ಚು ಅನ್ನೋದು ಏನಿರುತ್ತೋ ಆ ಖರ್ಚು ಒಳಗಡೆ ನಮಗೆ ಈ ಥ್ರೆಡ್ಸ್ ಖರ್ಚು ಅನ್ನೋದು ಸೇರ್ಕೊಬಿಡುತ್ತೆ. ಆವಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ನಾನು ಫಸ್ಟ್ನೇ ಥ್ರೆಡ್ಡು ಆ ಸೈಡು ಎಷ್ಟು ಇಂಚಿನ ಮೇಲ್ಗಡೆಯಿಂದ ಎಷ್ಟು ಇಂಚಿಗೆ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಟೇಪಿಂದ ಎರಡೂ ಕೂಡ ಈಕ್ವಲ್ ಆಗಿರಬೇಕು. ಆ ಥ್ರೆಡ್ಸ್ ಅನ್ನೋದು ಒಂದೇ ಸಮವಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಮೇಲೆ ಕೆಳಗಡೆ ಆಗಬಾರ್ದಲ್ವ, ಅದಕ್ಕೋಸ್ಕರ ಈ ರೀತಿ ಟೇಪಿಂದ ಮಾರ್ಕ್ ಮಾಡಿಕೊಂಡು ನಾನು ಆ ಥ್ರೆಡ್ಡನ್ನು ಅಲ್ಲೇ ಪ್ಲೇಸ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡೆ. ನೋಡಿ ಎಡ್ಜಲ್ಲಿ ಒಂದು ಸ್ಟಿಚ್ಚು, ಕ್ಯಾನ್ವಾಸು ಮತ್ತು ಮೈನ್ ಫ್ಯಾಬ್ರಿಕ್ ಸೆಂಟರಲ್ಲಿ ನೀವು ಈ ಥ್ರೆಡನ್ನು ಇಟ್ಕೋಬೇಕು. ನೋಡಿ ಈ ರೀತಿ. ಈಗ ಒಂದು 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ಈ ರೀತಿ ಕ್ಯಾನ್ವಾಸ್ ನೆಕ್ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಈ ರೀತಿ ಕಟ್ ಮಾಡ್ಕೊಬಿಡಬೇಕು. ಈ ಕಾರ್ನರ್ಸಲ್ಲಿ ನೀಟಾಗಿ ನಾವೇನು ಸ್ಟಿಚ್ ಹಾಕಿದ್ವಿ ಆ ಥ್ರೆಡ್ ಕಟ್ ಆಗದೆ ಇರೋ ಥರ ನೀಟಾಗಿ ಒಂದೊಂದು ಟಕ್ಸನ್ನು ಇಟ್ಕೋಬೇಕು ಈ ರೀತಿ. ಈಗ ಇದನ್ನು ರಿವರ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ರಿವರ್ಸ್ ಮಾಡ್ಕೊಂಡಾಗ ನಮಗೆ ಥ್ರೆಡ್ಸು ಕೂಡ ನೋಡಿ ಈ ರೀತಿ ಬರುತ್ತೆ. ನೋಡಿ ನೆಕ್ ಅನ್ನೋದು ನಮಗೆ ಈ ರೀತಿ ಡಿಸೈನ್ ಅನ್ನೋದು ನಮಗೆ ರೆಡಿ ಆಗುತ್ತೆ. ನೀವು ನೀಟಾಗಿ ಐರನ್ ಮಾಡ್ಕೊಬಿಡಿ, ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಈ ಎಡ್ಜಸ್ಸಲ್ಲಿ ನಾವು ಈ ರೀತಿ ಕ್ಲಾತನ್ನು ಈ ರೀತಿ ಇಟ್ಕೊಂಡು ಟ್ವಿಸ್ಟ್ ಮಾಡಿದಾಗ ನಿಮಗೆ ಅಲ್ಲಿ ಕೂಡ ಕ್ಲಾತ್ ಅನ್ನೋದು ನೀಟಾಗಿ ಸರಿಪಡಿಸ್ಕೋಬೋದು. ನೋಡಿ ನಮಗೆಲ್ಲೂ ಕೂಡ ಆ ಥ್ರೆಡ್ಸ್ದು ಖರ್ಚು ಅನ್ನೋದು ಕೂಡ ಕಾಣಿಸ್ತಾ ಇಲ್ಲ. ನೀವು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡಿದ ನಂತರ ಕೂಡ ಈ ಥ್ರೆಡ್ಸನ್ನು ಸ್ಟಿಚ್ ಮಾಡ್ಕೋಬೋದು, ಬಟ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸಲ್ಲ. ನೀವು ಇದ್ರೊಳಗಡೆ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಆ ಥ್ರೆಡ್ಸನ್ನು ಕೂಡ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಡಿ. ಕೆಳಗಡೆ ಎಕ್ಸಸ್ ಏನಿದೆಯೋ ಆ ಕ್ಲಾತನ್ನು ಈ ರೀತಿ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ನಾನು ಅಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಕಂಪಲ್ಸರಿ ಈ ನೆಕ್ಗೆ ಏನು ಈ ಕ್ಯಾನ್ವಾಸ್ ನೆಕ್ ಇದೆಯೋ ಅದ್ರ ಸುತ್ತೂರು ನೀವು ಎಮ್ಮಿಂಗನ್ನು ಮಾಡ್ಕೋಬೇಕು. ಆಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿರೋದ್ರಿಂದ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇರ್ಬೋದು. ನೀವು ಮೈನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡನ್ನೂ ಅಟ್ಯಾಚ್ ಮಾಡಿ ನೀವು ಸ್ಟಿಚ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಡಿಸೈನು ಅನ್ನೋಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ನೋಡಿ ಆ ಮೇಡಮ್ ನನಗೇನು ಫೋಟೋನ ಸೆಂಡ್ ಮಾಡಿದರೆ ಸೇಮ್ ಅದೇ ರೀತಿಯೇ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಮೇಡಮ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್.